ಎಲ್ಲರಿಗೂ ನಮಸ್ಕಾರ. ನನ್ನ ರೂಮ್ ಫೈನಲ್ ರೆಡಿ ಆಯಿತು. ಸೊ ತುಂಬ ದಿನಗಳಿಂದ ವೀಡಿಯೋ ರೆಗ್ಯುಲರ್ ಆಗಿ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಆಫ್ ಸ್ಟುಡಿಯೋ ಇಲ್ಲದೆ. ಆ್ಯಂಡ್ ನನ್ನ ರೂಮಲ್ಲೂ ಕೂಡ ಲೈಕ್ ಬಟ್ಟೆಗಳು ಅವು ಇವೆಲ್ಲ ಹಳೆ ಸಾಮಾನುಗಳು ಅವೆಲ್ಲ ಇರ್ತಾಯಿತ್ತು. ಬಟ್ ಇವಾಗ ಫೈನಲಿ ನನಗಂತ ಬಿಟ್ಟು ಡೆಡಿಕೇಟೆಡ್ ರೂಮ್ ಇದಾಯಿತು ಶಿವಪ್ಪನ ದಯೆಯಿಂದ. ಯಾಕೆ ನಾವು ಶಿವನ ಜಾಗದಲ್ಲೇ ಗೋಲ್ಡ್ ಪ್ಲೇ ಬಟನ್ನು ಇಟ್ಟಿದ್ದೀವಿ ಅಂದರೆ, ನಮಗೆ ಕಾಯಕವೇ ಕೈಲಾಸ ಅಂತ ಬಿಟ್ಟು ನಾವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀವಿ. ಸೊ ನಾವು ಏನು ಕೆಲಸ ಮಾಡ್ತೀವೋ ಅದರಲ್ಲೇ ದೇವರು ಕಾಣಬೇಕು ಅಂತ ಬಿಟ್ಟು ಇವನ್ ಬಸವಣ್ಣ ಅವರು ಹೇಳೋದು ಅದೇ, ತುಂಬ ಜನ ಅದನ್ನೇ ಹೇಳೋದು, ವರ್ಕ್ ಇಸ್ ವರ್ಕ್ಶಿಪ್ ಅಂತ. ಸೊ ಇವತ್ತಿಂದ ರೆಗ್ಯುಲರ್ ಆಗಿ ವೀಡಿಯೋಸ್ ಬರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ನನ್ನ ಬಗ್ಗೆ ಗೊತ್ತಿಲ್ಲ. ಲೈಕ್ ನಾನು ಫಸ್ಟ್ ಏನು ಮಾಡ್ತಿದ್ದೆ ಅಂದರೆ, ನಮ್ಮದು ಲಯನ್ ಟಿವಿ ಕನ್ನಡ ಅಂತಿತ್ತು, ಅದರಲ್ಲಿ ವೈರಲ್ ನ್ಯೂಸ್ ಮಾಡ್ತಿದ್ವಿ. ಅದಾದ ನಂತರ ಹರ್ಷವರ್ಧನ್ ಆರ್ ಕನ್ನಡ ಅಂತ ಮಾಡ್ತಿದ್ವಿ, ಅದರಲ್ಲಿ ಜಿಯೋ ಪೊಲಿಟಿಕಲ್ ವೀಡಿಯೋಸನ್ನು ಮಾಡ್ತಿದ್ವಿ. ಸೊ ಇನ್ನು ಮುಂದೆ ಜಿಯೋ ಪೊಲಿಟಿಕಲ್ ವೀಡಿಯೋಸು ಮತ್ತು ಟ್ರೆಂಡಿಂಗ್ ಟಾಪಿಕ್ಸ್ ಎಲ್ಲ ರೆಗ್ಯುಲರ್ ಆಗಿ ಬರುತ್ತೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಜಿಯೋ ಪೊಲಿಟಿಕಲ್ ಆದಮೇಲೆ ಇವತ್ತಿಂದ ಡೈಲಿ ವ್ಲಾಗ್ಸ್ ಬರುತ್ತೆ. ಡೈಲಿ ವ್ಲಾಗ್ಸ್ ಏನಕ್ಕಂದರೆ, ನಾರ್ಮಲ್ ಆಗಿ ಏನಾಗ್ತಿದೆ, ನಮ್ಮ ಸ್ಟೂಡೆಂಟ್ಸ್ಗೆ ಎಷ್ಟು ಹೇಳಿದ್ರು ಕೂಡ ಡೈಲಿ ವ್ಲಾಗ್ಸ್ ಅವ್ರು ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ನಾನೇ ಮಾಡಿಬಿಟ್ಟು ಎಕ್ಸಾಂಪಲ್ ತೋರಿಸೋಣ ಅಂತ. ನನಗೆ ಪರ್ಸ್ನಲಿ ಇಷ್ಟ ಇರೋದಿಲ್ಲ ಡೈಲಿ ವ್ಲಾಗ್ಸ್ ಅನ್ನೋದು. ಏನಕ್ಕಂದರೆ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳ್ಕೊಳೋದು ಏನು ಚೆನ್ನಾಗಿರುತ್ತೆ ಅಂತ. ಬಟ್ ನಾನು ಎಲ್ಲೂ ಕೂಡ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳ್ಕೊಳ್ಳೋದಿಲ್ಲ. ಜಸ್ಟ್ ಡೇ ಯಾವ ರೀತಿ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು, ನನ್ನ ಕೆಲಸ ಯಾವ ರೀತಿ ಇರುತ್ತೆ ಆ ಥರ. ಅದು ಬಿಟ್ಬಿಟ್ಟು ನನ್ನ ಗರ್ಲ್ ಫ್ರೆಂಡ್ ಎಷ್ಟಿದ್ದಾರೆ ಅಥವಾ ನಾನು ಯಾರ ಜೊತೆ ಡೇಟ್ಗೆ ಹೋದೆ, ಪರ್ಸ್ನಲ್ಲೇ, ಪ್ರೊಫೆಷ್ನಲ್. ಸೊ ಪರ್ಸ್ನಲ್ ವ್ಲಾಗ್ಸ್ಗಿಂತ ಪ್ರೊಫೆಷ್ನಲ್ ವ್ಲಾಗ್ಸ್ ಅಂತ ಅನ್ಕೋಬೋದು. ಆ್ಯಂಡ್ ಅದಾದಮೇಲೆ ನಾನು HVR ಅಂತ ಮಾಡ್ತೀನಿ, ಅಂದರೆ ರೋಸ್ಟ್ ಮಾಡೋವಂಥದ್ದು ಅಥವಾ ಫನ್ನಿ ಓರಿಯೆಂಟೆಡ್ಡು. ಬಟ್ ಅದನ್ನು ಯಾಕೆ ನಿಲ್ಲಿಸಿದೆ ಅಂದರೆ, ನಮ್ಮ ಜನಕ್ಕೆ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ನಮ್ಮ ಜನ ಬದಲಾಗೋದಿಲ್ಲ. ಸೊ ಬಟ್ ಕಾಮಿಡಿಯಾಗಿ ಇನ್ನು ಮುಂದೆ ಮಾಡ್ತೀನಿ. ಆ್ಯಂಡ್ ಇಷ್ಟೇ ಓವರಾಲ್ ಆಗಿ ಇನ್ನು ಮುಂದೆ ರೆಗ್ಯುಲರ್ ಆಗಿ ವೀಡಿಯೋಸ್ ಬರುತ್ತೆ. ಸೊ ಇಷ್ಟು ದಿನ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.